ಲಕ್ಷಾಂತರ. ವೈದ್ಯ ಕ್ಷೇತ್ರಕ್ಕೆ ಬರೋಕ್ಕೆ ಕಾರಣ ಏನಾದ್ರು ಇನ್ಸಿಡೆಂಟ್ ಇತ್ತ ಅಥವಾ ನಿಮ್ಮ ಆಸಕ್ತಿ ಇತ್ತದ? ನಾನು ಫಸ್ಟ್ PUC ಅಲ್ಲಿ ಇದ್ದಾಗ ನನ್ನ ಕ್ಲಾಸ್ಮೇಟ್ ಒಬ್ರು, ಅವ್ರಿಗೆ ಮತ್ತೆ ಅವ್ರ ತಾಯಿಗೆ ಇಬ್ಬರಿಗೂ ತುಂಬಾ ಅಸ್ತಮ ಇತ್ತು. ಸರಿ. ನನ್ನ ರೂಮ್ಮೇಟ್ ಆಗಿತ್ತು, ರೂಮ್ಮೇಟು ಕ್ಲಾಸ್ಮೇಟ್ ಎರಡು. ಸರಿ. ಅವರು ಅವಾಗ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರ ಮನೆಯ ಮುಂಭಾಗದಲ್ಲಿ ಒಂದು ಕನ್ನಡ ಶಾಲೆಯನ್ನ ಪ್ರತಿ ಚಿಕಿತ್ಸಾ ಕೇಂದ್ರವನ್ನಾಗಿ ಮಾಡಿದ್ರು. ಚಿಕ್ಕದು, ಒಬ್ಬರೇ ಡಾಕ್ಟರ್ ರುದ್ರಪ್ಪ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರಿಗೆ ಅಸ್ತಮ ಇಬ್ಬರಿಗೂ ಕಡಿಮೆ ಆಯ್ತು. ಸರಿ. ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ನನ್ನ ರೂಮ್ಮೇಟ್ ಎಲ್ಲ ಶೇರ್ ಮಾಡ್ಕೊಳ್ತೆ. ನಾನು ತುಂಬಾ ತೆಳ್ಳಗಿದ್ದೆ ಒಂದು. ಎರಡನೇದು ನನಗೆ ಯಾವಾಗಲೂ ತಲೆನೋವು, ದಿನಾ ತಲೆನೋವು ಬರ್ತಾ ಇತ್ತು. ಹಾಗಾದ್ರೆ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಫಸ್ಟ್ ಇಯರ್ PUC ಸೈನ್ಸ್ ಮಾಡುವಂತ ಸಂದರ್ಭದಲ್ಲಿ ಅದರ ಹಾಲಿಡೇಸ್ ಅಲ್ಲಿ ಅಲ್ಲಿಗೆ ನಾನು ಹೋದೆ. ಆ ಒಂದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಒಂದು 10-15 ಜನ ಇರ್ತಿದ್ರು ಅಷ್ಟೇ. 21 ದಿವಸ ಮಿನಿಮಮ್ ಆಗಿನ ರೂಲ್. 21 ದಿವಸದಲ್ಲಿ ನನಗೆ 15 ದಿವಸ ಉಪವಾಸನೇ ಮಾಡಿಸಿದ್ರು, ಬರೀ ಲೆಮನ್ ಜ್ಯೂಸ್. ನಂಗೆ ನಾನು ಇನ್ನೂ ತೆಳ್ಳಗಾಗಿ ಹೋಗ್ತೀನಿ ಅಂತ ಆಲ್ರೆಡಿ ಹೀಗಿದ್ದೆ, ಇನ್ನೂ ಆಗ್ತೀನಿ ಅಂತ ಬೇಜಾರಾಗ್ತಾ ಇತ್ತು. ಬಟ್ ಅವರು ಇನ್ಸ್ಪೈರ್ ಮಾಡ್ತಾ ಇದ್ರು, ಇಲ್ಲ ನಿನ್ನ ಕಾಯಿಲೆಯ ಮೂಲ ಕಾರಣ ಹೋಗ್ಲಿಕ್ಕೆ ನೀವು ಉಪವಾಸ ಮಾಡಬೇಕು. ಸರಿ, 15 ದಿವಸ ಉಪವಾಸ ಮಾಡಿ ಮತ್ತೆ 6 ದಿವಸಗಳ ಕಾಲ ನ್ಯಾಚುರಲ್ ಡಯಟ್, ಅಂದ್ರೆ ನೀವೇನೀಗ 10 ದಿವಸ ಮಾಡಿದ್ರಲ್ಲ ಆ ತರ ನ್ಯಾಚುರಲ್ ಡಯಟ್, ಹಣ್ಣು ತರಕಾರಿ ಪಲ್ಯ ಇದಿಷ್ಟನ್ನೇ ಕೊಟ್ರು. ಆಮೇಲೆ ಅವ್ರು ಹೇಳಿದಂತ ಟೆಕ್ನಿಕ್ಗಳನ್ನ ನಾನು ಉಪಯೋಗಿಸಿ ಒಂದು ಸಂಪೂರ್ಣವಾಗಿ ತಲೆನೋವು ಹೊರಟೋಯ್ತು. ನನ್ನ ವೇಟ್ ಗೇನ್, ಅಂದ್ರೆ ನಾನು ನಾರ್ಮಲ್ ವೇಟಿಗೂ ಬಂದೆ. ನನ್ನ ಟೋಟಲ್ ಹೆಲ್ತ್ ಇಂಪ್ರೂವ್ ಆಯ್ತು. ಆಗ ನಾನು ಡಿಸೈಡ್ ಮಾಡಿದ್ದು, ನನ್ನ ಫಸ್ಟ್ PUC ಅಲ್ಲಿ ನಾನು ಏನಾದ್ರೂ ಓದಿದ್ರೆ ಅದು ಈ ಪ್ರಕೃತಿ ಚಿಕಿತ್ಸೆಯನ್ನ, ಈ ಯೋಗವನ್ನ, ಈ ನ್ಯಾಚುರೋಪತಿಯನ್ನ ಅಂತ ಅವತ್ತು ಡಿಸಿಷನ್ ಬಂದೆ. ಸೊ ಅದೇ ಡಿಸಿಷನ್ ಮುಂದೆ ಈ ಒಂದು ಕೋರ್ಸ್ ಮಾಡುವಲ್ಲಿ ಕಾರಣ ಆಯ್ತು. ಆಮೇಲೆ ನಿಸರ್ಗ ಮನೆ ಯಾವಾಗ ಸ್ಟಾರ್ಟ್ ಆಯ್ತು? ಯಾವಾಗ ನಿಸರ್ಗ ಮನೆ ನಾನು 2002ರಲ್ಲಿ ಡಿಗ್ರಿಯನ್ನ ಮುಗಿಸಿ, ಅದರ ನಂತರ ಈ ನಿಸರ್ಗ ಚಿಕಿತ್ಸೆ ಬಗ್ಗೆ, ಆಯುರ್ವೇದ ಚಿಕಿತ್ಸೆ ಬಗ್ಗೆ, ಯೋಗ ಚಿಕಿತ್ಸೆ ಬಗ್ಗೆ ಜನರಿಗೆ, ಉತ್ತರ ಕನ್ನಡದ ಜನರಿಗೆ ಎಸ್ಪೆಷಲಿ, ಇಡೀ ಕರ್ನಾಟಕ ಜನತೆಗೆ ಕೂಡ ಜಾಗೃತಿ ಇರಲಿಲ್ಲ. ಜಾಗೃತಿಯನ್ನು ಮೂಡಿಸಲೇಬೇಕು ಅನ್ನುವಂತಹ ಒಂದು ಛಲದಿಂದ ಶಿಬಿರಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರ್ಕೊಂಡು ನಾವು ಬೇರೆ ಬೇರೆ ಊರುಗಳಿಗೆ, ಹಳ್ಳಿಗಳಿಗೆ, ಪಟ್ಟಣಗಳಿಗೆ ತೆರಳಿ ಉಚಿತ ಶಿಬಿರಗಳನ್ನ ಮಾಡಿ ಒಂದು ವೆಹಿಕಲ್ ಇಟ್ಕೊಂಡು ಆ ಊರಲ್ಲೇ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು, ಸೊ ಅವರಿಗೆ ಚಿಕಿತ್ಸೆ ಕೊಡ್ತಾ ಪ್ರಕೃತಿ ಚಿಕಿತ್ಸೆಯನ್ನ, ಸರಳ ಆಹಾರ ಔಷಧಿಗಳನ್ನ ಕೊಡ್ತಾ ಬಂದ್ವಿ. ಸೊ ತನ್ಮೂಲಕ ಒಂದು 6 ತಿಂಗಳ ಫುಲ್ ಅವೇರ್ನೆಸ್ಗೋಸ್ಕರ ಡೆಡಿಕೇಟ್ ಮಾಡಿ, ಆ ನಂತರ ಆಸ್ಪತ್ರೆಯನ್ನ ಶುರು ಮಾಡಿ ಅದರಲ್ಲಿ ಜನರು ತುಂಬಾ ಬರ್ಲಿಕ್ಕೆ ಶುರು ಮಾಡಿದ್ರು. ಅದ್ರ ಬಗ್ಗೆ ಅವೇರ್ನೆಸ್ ಶುರು ಆಯ್ತು. ಅದರ ನಂತರ ನಾನು 2015ರಲ್ಲಿ ಪ್ರಕೃತಿಯ ಮಧ್ಯೆ ಇರಬೇಕು ನ್ಯಾಚುರೋಪತಿ, ಪ್ರಕೃತಿ ಚಿಕಿತ್ಸೆ ಪ್ರಕೃತಿ ಮಧ್ಯೆ ಇರ್ಬೇಕಾ? ಸುತ್ತಲೂ ಹಸಿರು ಮಧ್ಯೆ ಮಾಡ್ತಾ ಇದ್ದೀರಾ ನಿಸರ್ಗದಲ್ಲಿ. ಎಸ್, ಪ್ರಕೃತಿ ಮಧ್ಯೆ ಇರ್ಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಒಂದು ಹೊಳೆ ಅಥವಾ ನದಿ ಅಥವಾ ಒಂದು ತೊರೆಯ ಪಕ್ಕದಲ್ಲಿ ಜಾಗ ಬೇಕು ಅಂತ ಹೇಳಿ ನಾನು ಒಬ್ಬರ ಹತ್ರ ಹೇಳಿದ್ದೆ. ಅವ್ರು ಹುಡ್ಕೊಟ್ರು. ಸೊ ಈ ಒಂದು ನಿಸರ್ಗ ಮನೆ ಪ್ಲೇಸ್ ಅನ್ನ ಅವ್ರು ಹುಡ್ಕೊಟ್ರು. ಒಂದು ಸುಂದರವಾದಂತಹ ತೊರೆ ಇದರ ಸುತ್ತಲೂ ಹರಿತಾ ಇದೆ. ಆ ತೊರೆಯ ಪಕ್ಕದಲ್ಲಿ ಇರುವ ಜಾಗ ಅಂತ ಹೇಳಿ ಖುಷಿಯಿಂದ ಈ ಒಂದು 5 ಎಕರೆ ಕ್ಯಾಂಪಸ್ ಅನ್ನು ನಾವು ಖರೀದಿ ಮಾಡಿ ಇಲ್ಲಿ ಈ ಒಂದು ನಿಸರ್ಗ ಮನೆಯನ್ನ 2015ರಲ್ಲಿ ನಾವು ಶುರು ಮಾಡಿದ್ವಿ.